ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಫಸ್ಟ್ PU ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಮೊದಲನೇ ಚಾಪ್ಟರ್ ಆಗಿರುವಂತಹ ಚಾಪ್ಟರ್ ನಂಬರ್ 1 ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟ್ಸ್ ವಿತೌಟ್ ಡಿಲೇ. ಈ ಒಂದು ಚಾಪ್ಟ್ರಲ್ಲಿ ಚಾಪ್ಟರ್ ನಂಬರ್ 1 ಕಂಪ್ಯೂಟರ್ ಸಿಸ್ಟಮ್ ಏನಿದೆ, ನಾವು ಆಲ್ಮೋಸ್ಟ್ ಬೇಸಿಕ್ಸ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಆಗಿರ್ಬೋದು, ಬೇಸಿಕ್ ನಾಲೆಜ್ ಆಫ್ ದ ಕಂಪ್ಯೂಟರ್ ಆಗಿರ್ಬೋದು, ಬೇಸಿಕ್ ನಾಲೆಜ್ ಅಂತ ಏನಿರುತ್ತೆ ಅಥವಾ ಕಾಂಪೊನೆಂಟ್ಸ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಟರ್ಮಿನಾಲಜೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕ್ ಆಗಿ ನಾವು ಸ್ಟಾರ್ಟ್ ಮಾಡೋದಾದರೆ ವಾಟ್ ಈಸ್ ಕಂಪ್ಯೂಟರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ಕಂಪ್ಯೂಟರ್ ದೆನ್? ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಮಷಿನ್ ದಟ್ ಕ್ಯಾನ್ ಸ್ಟೋರ್, ರೀಕಾಲ್ ಆ್ಯಂಡ್ ಪ್ರೊಸೆಸ್ ದ ಡೇಟಾ ಈಸ್ ಕಾಲ್ಡ್ ಕಂಪ್ಯೂಟರ್. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಮಷಿನ್ ಆಗಿರುತ್ತೆ. ಆ ಒಂದು ಎಲೆಕ್ಟ್ರಾನಿಕ್ ಮಷೀನನ್ನು ಬಳಸಿ ನಾವು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋದಾಗಿರ್ಬೋದು, ಅಥವಾ ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ರೀಕಾಲ್ ಮಾಡೋದಾಗಿರ್ಬೋದು, ಅಥವಾ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ತೊಗೊಳ್ಳೋವಂಥದ್ದಾಗಿರ್ಬೋದು, ಪ್ರೊಸೆಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ವರ್ಕನ್ನು ಮಾಡುವಂಥದ್ದಾಗಿರ್ಬೋದು, ಅದನ್ನು ನಾವೇನಂತ ಕರಿತಾ ಇದ್ದೀವಿ? ಕಂಪ್ಯೂಟರ್ ಅಂತ ಕರಿತಾ ಇದ್ದೀವಿ. ಯಾಕೆ ನಾವು ಕಂಪ್ಯೂಟರ್ನ ಎಲೆಕ್ಟ್ರಾನಿಕ್ ಮಷೀನ್ ಅಂತ ಕರಿತಾ ಇದ್ದೀವಿ ಅಂದರೆ, ಕಂಪ್ಯೂಟರು ಎಲೆಕ್ಟ್ರಿಸಿಟಿ ಇಲ್ಲದೆ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾವು ಕಂಪ್ಯೂಟರ್ನ ಎಲೆಕ್ಟ್ರಾನಿಕ್ ಮಷೀನ್ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದರೆ ಈ ಒಂದು ಕಂಪ್ಯೂಟರ್ನ ಕಂಡುಹಿಡಿದಿದ್ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ಒಬ್ಬ ಸೈಂಟಿಸ್ಟು ಏನು ಮಾಡ್ತಾನೆ, ಈ ಒಂದು ಕಂಪ್ಯೂಟರ್ನ ಸಿಸ್ಟಮನ್ನು ಐಡೆಂಟಿಫೈ ಮಾಡಿ ಪ್ರಿಪ್ರೇಷನ್ನ ಮಾಡ್ತಾನೆ. ಅಂದರೆ ಫಾದರ್ ಆಫ್ ಕಂಪ್ಯೂಟರ್ನ ನಾವು ಯಾರಂತ ಕರಿತಾ ಇದ್ದೀವಿ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಬೇಸಿಕಲಿ ಈ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೋಸ್ಕರ ಈ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಏನು ಮಾಡ್ತಾರೆ, ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ರೀಕಾಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಷೀನನ್ನು ಅವ್ರು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಈ ಒಂದು ಮಷೀನಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತೇಳಿ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರಿತೀವಿ. ಅದಾದಮೇಲೆ ಫರ್ದರ್ ಅಡ್ವಾನ್ಸ್ ಆಗಿ ನಾವು ಹೋದರೆ ಆಲ್ಮೋಸ್ಟ್ ಇವಾಗ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನು ನೋಡ್ತೀವಿ. ಸೊ ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಯಾರು ಬೇಸಿಕ್ ಒಂದು ಇನ್ಫಾರ್ಮೇಷನ್ ಇಂಟ್ರೊಡಕ್ಷನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ, ಲವ್ ಲ್ಯಾಸಿ ಅನ್ನೋರು ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ. ಅವರು ಒಬ್ಬರು ಲೇಡಿ, ಅಡಾ ಲವ್ ಲ್ಯಾಸಿ ಅನ್ನೋರು ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಲೇಡಿ ಆಗಿರ್ತಾರೆ. ಅವರು ಈ ಒಂದು ಕಂಪ್ಯೂಟರ್ ಕೋಡಿಂಗಿಗೆ ಬೇಸಿಕ್ ನಾಲೆಜನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವರನ್ನು ಮದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ದ್ಯಾಟ್ ನಾವು ಕಂಪ್ಯೂಟರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ತಿಳ್ಕೊಂಡ್ವಿ. ಆ್ಯಂಡ್ ದ ಸೇಮ್ ವೇ ವಿ ಆಲ್ಸೋ ನೋ ವಾಟ್ ಈಸ್ ಹೂ ಇಸ್ ದ ಮದರ್ ಆಫ್ ಕಂಪ್ಯೂಟರ್. ಆ್ಯಂಡ್ ಕೆಳಗಡೆ ನಿಮಗೆ ಏನು ಕಾಣಿಸ್ತಾ ಇದೆ ಅದನ್ನು ನಾವು ಬೇಸಿಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಸ್ಲೈಡಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ನ 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಬೇಸಿಕ್ ಯೂನಿಟ್ಸಲ್ಲಿ ಯಾವೆಲ್ಲ ಬೇಸಿಕ್ ಯೂನಿಟ್ಸ್ ಬರುತ್ತೆ ಅನ್ನೋದಾದರೆ, ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, CPU ಯೂನಿಟ್ ಆ್ಯಂಡ್ ಔಟ್ಪುಟ್ ಯೂನಿಟನ್ನು ನಾವು ಬೇಸಿಕ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತಾ ಇದ್ವಿ. ಏನು ಇನ್ಪುಟ್ ಯೂನಿಟ್ ಅಂದರೆ, ದ ಯೂನಿಟ್ ವಿಚ್ ಈಸ್ ಯೂಸರ್ ಟು ರಿಸೀವ್ ಡೇಟಾ ಯೂಸರ್ ಟು ಕಂಪ್ಯೂಟರ್ ಆರ್ ಕಾಲ್ಡ್ ಇನ್ಪುಟ್ ಯೂನಿಟ್. ಒಬ್ಬ ಯೂಸರ್ ಅಂತ ಅಂದರೆ ಯಾರು? ದ ಸಿಸ್ಟಮನ್ನು ಯಾರೆಲ್ಲ ಯೂಸ್ ಮಾಡ್ತಾನೋ ಪರ್ಸನ್ನು, ಆ ಪರ್ಸನನ್ನು ಯೂಸರ್ ಅಂತ ಕರಿತಾ ಇದ್ವಿ. ಆ ಯೂಸರ್ ಏನೆಲ್ಲ ಇನ್ಫಾರ್ಮೇಷನ್ನ ಕಂಪ್ಯೂಟರ್ಗೆ ಕೊಡ್ತಾ ಹೋಗ್ತಾರೋ, ಆ ಯಾವೆಲ್ಲ ಯೂನಿಟ್ಗಳನ್ನು ಬಳಸಿ ಇನ್ಫಾರ್ಮೇಷನನ್ನು ಕಂಪ್ಯೂಟರ್ಗೆ ಕೊಡ್ತಾ ಹೋಗ್ತಾನೋ, ಆ ಎಲ್ಲ ಯೂನಿಟ್ಸ್ಗಳನ್ನು ನಾವು ಇನ್ಪುಟ್ ಯೂನಿಟ್ ಅಂತ ಹೇಳಿ ಕರೆದ್ವಿ. ಇನ್ನು CPU ಯೂನಿಟ್ ಅಂತ ಅಂದರೆ, ಇಟ್ ಈಸ್ ದ ಮೇನ್ ಪ್ರೊಸೆಸರ್ ಯೂನಿಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್. ಮೇಜರ್ ಆ್ಯಂಡ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಯಾವುದಪ್ಪ ಅಂತಂದರೆ CPU. ವಾಟ್ ಈಸ್ CPU? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನೆಲ್ಲ ಇನ್ಫಾರ್ಮೇಷನ್ನ ಇನ್ಪುಟ್ ಯೂನಿಟಿಂದ ತೊಗೊಂಡಿರುತ್ತೋ, ಆ ತೊಗೊಂಡಂಥ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ ಮುಖಾಂತರವಾಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ಯೂನಿಟನ್ನು CPU ಯೂನಿಟ್ ಅಂತ ಹೇಳಿ ಕರಿತಾ ಇದ್ವಿ. ಆ್ಯಂಡ್ ಇಟ್ ಕಂಟೈನ್ಸ್ 3 ಸಬ್ ಯೂನಿಟ್ಸ್. ಯಾವುದು? CPU ಯೂನಿಟ್ಸ್ ಕಂಟೈನ್ಸ್ ಮೇನ್ಲಿ 3 ಸಬ್ ಯೂನಿಟ್ಸ್. CPU ಯೂನಿಟಲ್ಲಿ ಎಗೇನ್ ಮತ್ತೆ 3 ಸಬ್ ಯೂನಿಟ್ಸ್ ಬರ್ತಾ ಇದೆ. ಕಂಟ್ರೋಲ್ ಯೂನಿಟ್, ALU ಆ್ಯಂಡ್ ರಿಜಿಸ್ಟರ್ ಅಂತೇಳಿ. ALU ಅಂತಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಈ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂತ ಹೇಳಿ ಒನ್ ಬೈ ಒನ್ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಈ ಸಬ್ ಯೂನಿಟ್ಸ್ ಆಫ್ CPU ಅಲ್ಲಿ ಫಸ್ಟ್ ಒನ್ ಬಂದು ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಏನು ಮಾಡ್ತಾ ಇದೆ ಅಂದರೆ, ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಡೇಟಾ ಓವರ್ ದ ಕಂಪ್ಯೂಟರ್. ಕಂಪ್ಯೂಟರ್ಗಳ ಕಾಂಪೊನೆಂಟ್ಗಳ ಮಧ್ಯದಲ್ಲಿ ಒಂದು ಕಾಂಪೊನೆಂಟಿಂದ ಮತ್ತೊಂದು ಕಾಂಪೊನೆಂಟ್ ಮಧ್ಯಕ್ಕೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡ್ತಾ ಇರುವಂಥ ಕೆಲಸವನ್ನು, ಅಥವಾ ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು, ಕೋಆರ್ಡಿನೇಟ್ ಮಾಡ್ತಾ ಇರುವಂಥದ್ದನ್ನು ಕಂಟ್ರೋಲ್ ಯೂನಿಟ್ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಇದು ಮೊದಲನೇ ಸಬ್ ಯೂನಿಟ್ ಆಗಿರುತ್ತೆ CPUದು. ಎರಡನೇದು ಬಂದು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ನಾವು ಕೊಟ್ಟಂತಹ ಡೇಟಾದಲ್ಲಿ ಇನ್ಪುಟ್ ಯೂನಿಟನ್ನು ಬಳಸಿ ನಾವೇನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀವೋ, ಆ ಎಲ್ಲ ಇನ್ಫಾರ್ಮೇಷನ್ನಲ್ಲಿ ಸಪೋಸ್ ಏನಾದರೂ ಮ್ಯಾಥಮೆಟಿಕಲ್ ಪರ್ಪಸ್ ಪಾರ್ಟ್ ಏನಾದರೂ ಇತ್ತು ಅಂದರೆ, ಕ್ಯಾಲ್ಕುಲೇಷನ್ ಪಾರ್ಟ್ ಏನಾದರೂ ಇತ್ತು ಅಂದರೆ, ಆ ಒಂದು ಕ್ಯಾಲ್ಕುಲೇಷನ್ ಪಾರ್ಟನ್ನು ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾ ಇರುವಂಥ ಯೂನಿಟ್ ಬಂದು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ನಾವು ಇದನ್ನು ALU ಯೂನಿಟ್ ಅಂತ ಕೂಡ ಕರಿತೇವೆ. ಇನ್ನು ರೆಜಿಸ್ಟರ್. ಈ ರೆಜಿಸ್ಟರ್ ಒಂದು ಹೈ ಸ್ಪೀಡ್ ಸ್ಟೋರೇಜ್ ಯೂನಿಟ್ ಆಗಿರುತ್ತೆ. ಈ ಒಂದು ಹೈ ಸ್ಪೀಡ್ ಸ್ಟೋರೇಜ್ ಯೂನಿಟಲ್ಲಿ ಬಟ್ ಕೆಪಾಸಿಟಿ ಬಂದು ತುಂಬಾ ಕಡಿಮೆ ಆಗಿರುತ್ತೆ. ವೆನ್ ಕಂಪೇರ್ಡ್ ಟು ದ RAM ಆ್ಯಂಡ್ ROM, ಇದು ಕೂಡ ಸ್ಟೋರೇಜ್ ಯೂನಿಟ್ ಆಗಿರುತ್ತೆ. ಬಟ್ ಈ ರಿಜಿಸ್ಟರ್ ಸ್ಟೋರೇಜ್ ಯೂನಿಟಲ್ಲಿ ತುಂಬಾ ಲೀಸ್ಟ್ ಕೆಪಾಸಿಟಿಯನ್ನು ಹೊಂದಿರುತ್ತೆ.
ಸೊ ಇದಿಷ್ಟು ಕೂಡ 3 ಸಬ್ ಯೂನಿಟ್ಸ್ ಆಫ್ CPU ಆಗಿರುತ್ತೆ. ಇನ್ನು ನೆಕ್ಸ್ಟ್ ಯೂನಿಟ್ ಬಂದು ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ಒಂದು ಯೂನಿಟನ್ನು ನಾವು ಮೆಮೊರಿ ಯೂನಿಟ್ ಅಂತ ಕರಿತಾ ಇದ್ದೀವಿ. ಕಂಪ್ಯೂಟರಲ್ಲಿ ನಾವು ಇನ್ಫಾರ್ಮೇಷನ್ನ ಏನೆಲ್ಲ ಪ್ರೊಸೆಸ್ ಮಾಡ್ತೀವೋ, ಪ್ರೊಸೆಸ್ ಮಾಡಿದಂತಹ ಡೇಟಾವನ್ನು ಸ್ಟೋರ್ ಮಾಡ್ತಾ ಇರುವಂತಹ ಒಂದು ಜಾಗವನ್ನು ಅಥವಾ ಸ್ಟೋರ್ ಮಾಡ್ತಾ ಇರುವಂಥ ಡಿವೈಸನ್ನು ಅಥವಾ ಪಾರ್ಟನ್ನು ಅಥವಾ ಯೂನಿಟನ್ನು ನಾವು ಮೆಮೊರಿ ಯೂನಿಟ್ ಅಂತ ಹೇಳಿ ಕರಿತಾ ಇದ್ವಿ. ಮೆಮೊರಿ ಯೂನಿಟಲ್ಲಿ ಮೇಜರಾಗಿ 2 ರೀತಿ ಯೂನಿಟ್ ಬರುತ್ತೆ. ಒಂದು ಪ್ರೈಮರಿ ಮೆಮೊರಿ, ಮತ್ತೊಂದು ಸೆಕೆಂಡರಿ ಮೆಮೊರಿ ಅಂತೇಳಿ. ಫರ್ದರ್ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟರಲ್ಲಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಬಂದು ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮಲ್ಲಿ ಔಟ್ಪುಟ್ ಯೂನಿಟ್. ಈ ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ನ ಏನೆಲ್ಲ ಪ್ರೊಸೆಸ್ ಮಾಡುತ್ತೆ, ಇನ್ಪುಟ್ ಡಿವೈಸಿಂದ ತೊಗೊಂಡಂತಹ ಡೇಟಾವನ್ನು, ಪ್ರೊಸೆಸಿಂಗ್ ಮಾಡಿದಂತಹ ಡೇಟಾವನ್ನು, ಏನೆಲ್ಲ ವರ್ಕನ್ನು ಕಂಪ್ಲೀಟ್ ಮಾಡುತ್ತೆ, ಇನ್ಫಾರ್ಮೇಷನ್ ಯೂಸರ್ ಕೊಟ್ಟಂಥ ಡೇಟಾವನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ಯೂನಿಟ್ಗಳನ್ನು ನಾವು ಔಟ್ಪುಟ್ ಯೂನಿಟ್ ಅಂತ ಕರಿತಾ ಇದ್ದೀವಿ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಲಿಕ್ಕೆ ಯಾವೆಲ್ಲ ಡಿವೈಸ್ಗಳು ಸಪೋರ್ಟ್ ಮಾಡುತ್ತೋ ಆ ಒಂದು ಯೂನಿಟ್ಸ್ಗಳನ್ನು, ಡಿವೈಸ್ಗಳನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ ಮಾನಿಟರ್, ನಾವು ಕೊಟ್ಟಂತಹ ಡೇಟಾ ಒಂದು ಮೌಸಲ್ಲಿ ಕೊಡ್ಬೋದು ಅಥವಾ ಕೀಬೋರ್ಡಲ್ಲಿ ಕೊಡ್ಬೋದು. ಯೂಸರ್ ಏನು ಮಾಡ್ತಾನೆ, ಅವನಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಸಿಸ್ಟಮಿನ ಒಳಗಡೆ ಇನ್ಪುಟ್ ಮಾಡಲಿಕ್ಕೆ ಬಳಸ್ತಾ ಇರೋಂಥ ಡಿವೈಸ್ಗಳನ್ನು ಹೇಗೆ ನಾವು ಇನ್ಪುಟ್ ಡಿವೈಸ್ ಅಂದ್ವೋ ಕೀಬೋರ್ಡ್ ಮತ್ತು ಮೌಸನ್ನು, ಅದೇ ರೀತಿ ಸಿಸ್ಟಮು ತನ್ನ ಕೊಟ್ಟಂಥ ವರ್ಕನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಡಿಸ್ಪ್ಲೇ ಮಾಡಲಿಕ್ಕೆ ಯಾವ ಒಂದು ಡಿವೈಸ್ಗಳನ್ನು ಬಳಸ್ತಾ ಇದೆಯೋ ಅದುಗಳನ್ನು ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತಾ ಇದ್ದೀವಿ. ಸೊ ಹಾಗಾಗಿ ಎಕ್ಸಾಂಪಲ್ ಬಂದು ಮಾನಿಟರ್ ಮತ್ತು ಪ್ರಿಂಟರ್ ಆಗಿರುತ್ತೆ. ಕಾನ್ಸೆಪ್ಟ್ ಬಂದು ಈ ಒಂದು ಚಾಪ್ಟರ್ದು ಇವ್ಯಾಲ್ಯೂಯೇಷನ್ ಆಫ್ ಕಂಪ್ಯೂಟರ್ ಅಂಥೇಳಿ ಸುಮಾರಷ್ಟು ನಾವು ಡಿವೈಸಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದ ಇಯರ್ ಹೇಗೆ ಇನೋವೇಟ್ ಆಗಿರುತ್ತೆ, ಸೊ ಅದು ಹೇಗೆ ಇಂಟ್ರಡ್ಯೂಸ್ ಆಗಿರುತ್ತೆ ಆ ಒಂದು ಬೇಸಿಸ್ ಮೇಲೆ 1 by 1 ಡಿವೈಸಸ್ಗಳನ್ನು ನಾವು ಕಲಿತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಬಂದು ಅಬ್ಯಾಕಸ್. ಈ ಒಂದು ಅಬ್ಯಾಕಸನ್ನು ತುಂಬ ಜನ ಎಲ್ಲ ಕಡೆ ಕೇಳೇ ಇರ್ತೀರಿ. 500 BCಯಲ್ಲಿ ಇದು ಇಂಟ್ರಡ್ಯೂಸ್ ಆಯಿತು. ಇಟ್ ವಾಸ್ ದ ಓಲ್ಡೆಸ್ಟ್ 3000 years ago ಇನ್ವೆಂಟೆಡ್ ಮಷೀನ್ ವಿಚ್ ಹ್ಯಾಸ್ ಕೆಪಬಲ್ ಆಫ್ ಡೂಯಿಂಗ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಅಬ್ಯಾಕಸ್ ಅನ್ನೋ ಒಂದು ಮಷೀನು 500 BCಯಲ್ಲಿ ಇಂಟ್ರಡ್ಯೂಸ್ ಆಗುತ್ತೆ. ಬಟ್ ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾತ್ರ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಹೇಗೆ ಒಂದು ವುಡನ್ ಬೋರ್ಡು, ಸ್ಲೈಡ್ಸ್ ಇರುತ್ತೆ, ಅದರೊಳಗಡೆ ಬೀಟ್ಸ್ ಇರುತ್ತೋ, ಈಗೇನೆಲ್ಲ ಅಬ್ಯಾಕಸ್ ಅಂತ ಕಲೀಲಿಕ್ಕೆ ಮಕ್ಕಳು ಹಂಬಲಿಸ್ತಾ ಇರ್ತಾರೋ ಅದೇ ರೀತಿ ಒಂದು ಸ್ಲೇಟ್ ರೀತಿಯಲ್ಲಿ ಅಬ್ಯಾಕಸ್ ಸ್ಲೈಡ್ಸು ಮತ್ತು ಬೀಟ್ಸನ್ನು ಕಂಟೈನ್ ಮಾಡಿ ಬೇಸಿಕ್ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೋಸ್ಕರ 500 BCಯಲ್ಲಿ ಇದನ್ನು ಏನು ಮಾಡ್ತಾ ಇರ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಬಂದಂತಹ ಒಂದು ನೆಕ್ಸ್ಟ್ ಡಿವೈಸ್ ಅಂತ ಹೇಳಿದ್ರೆ ಪ್ಯಾಸ್ಕಲೈನ್ ಮಷೀನ್. ಈ ಬ್ಲೇಸಿ ಪ್ಯಾಸ್ಕಲ್ ಅನ್ನೋರು ಇದನ್ನು ಇನ್ವೈಟ್ ಮಾಡ್ತಾರೆ. ಇದು ಕೂಡ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿರುತ್ತೆ. ಬೇಸಿಕಲ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ಗೆ ಕೂಡ ಇದನ್ನು ಬಳಸ್ತಾ ಇರ್ತಾರೆ. ಹಾಗಾಗಿ ಬ್ಲೇಸಿ ಪ್ಯಾಸ್ಕಲ್ ಅನ್ನೋರು ಇದನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಇದು ಬೇಸಿ ಪ್ಯಾಸ್ಕಲ್ ಅವ್ರು ಇಂಟ್ರಡ್ಯೂಸ್ ನಂತರ ಅನಾಲಿಟಿಕಲ್ ಇಂಜಿನ್ ಅನ್ನೋ ಒಂದು ಡಿವೈಸ್ ಇಂಟ್ರಡ್ಯೂಸ್ ಆಗುತ್ತೆ. ಈ ಒಂದು ಅನಾಲಿಟಿಕಲ್ ಇಂಜಿನನ್ನು ಇಂಟ್ರಡ್ಯೂಸ್ ಮಾಡಿದಂಥ ಪರ್ಸನ್ ಬಂದು ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ. ಯಾರು ಕಂಪ್ಯೂಟರ್ ಇಂಟ್ರಡ್ಯೂಸ್ ಮಾಡಿರ್ತಾರೋ ಚಾರ್ಲ್ಸ್ ಬ್ಯಾಬೇಜು, ಅದೇ ಚಾರ್ಲ್ಸ್ ಬ್ಯಾಬೇಜ್ ಪರ್ಸನು ಈ ಅನಾಲಿಟಿಕಲ್ ಇಂಜಿನನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಮೆಕ್ಯಾನಿಕಲ್ ಕಂಪ್ಯೂಟಿಂಗ್ ಡಿವೈಸ್ ಫಾರ್ ಇನ್ಪುಟಿಂಗ್ ಪ್ರೊಸೆಸ್, ಸ್ಟೋರಿಂಗ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ದ ಔಟ್ಪುಟ್. ಇನ್ಫಾರ್ಮೇಷನನ್ನು ಕ್ಯಾಲ್ಕುಲೇಷನ್ ಮಾಡೋದ್ರ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಿರುವಂತಹ ಡೇಟಾವನ್ನು ಸ್ಟೋರ್ ಮಾಡುವಂತಹ ಒಂದು ಎಕ್ಸ್ಟ್ರಾ ಫೀಚರ್ನ ಹೊಂದಿರುವಂತಹ ಇಂಜಿನ್ ಅಥವಾ ಡಿವೈಸ್ ಬಂದು ಅನಾಲಿಟಿಕಲ್ ಇಂಜಿನ್ ಆಗಿರುತ್ತೆ. ಈ ಮೇಲ್ಗಡೆ 2 ಏನು ನೋಡಿದ್ವಿ ನೀವು, ಅಬ್ಯಾಕಸ್ ಮತ್ತು ಪ್ಯಾಸ್ಕಲೈನು, ಅದೆರಡರಲ್ಲೂ ಕೂಡ ಸಿಂಪಲ್ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಬಟ್ ಸ್ಟೋರಿಂಗ್ ಕೆಪಾಸಿಟಿ ಇರೋದಿಲ್ಲ. ಆ ಒಂದು ಡಿಸ್ಅಡ್ವಾಂಟೇಜನ್ನು ಓವರ್ಕಮ್ ಮಾಡಲಿಕ್ಕೆ ಈ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಏನು ಮಾಡ್ತಾರೆ, ಮೊದಲನೇ ಸರಿ ಅನಾಲಿಟಿಕಲ್ ಇಂಜಿನನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಈ ಅನಾಲಿಟಿಕಲ್ ಇಂಜಿನ್ನು ನಾವು ಕೊಟ್ಟಂಥ ಡೇಟಾವನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ನ ಮಾಡಿ ಡಿಸ್ಪ್ಲೇ ಮಾಡಿ, ನಂತರ ಡಿಸ್ಪ್ಲೇ ಮಾಡಿದ್ದನ್ನು ಸ್ಟೋರ್ ಕೂಡ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಅದಾದಮೇಲೆ ಟ್ಯಾಬ್ಯುಲೇಟಿಂಗ್ ಮಷಿನ್ ಬಂತು. ಈ ಒಂದು ಟ್ಯಾಬ್ಯುಲೇಟಿಂಗ್ ಮಷಿನ್ ಹರ್ಮನ್ ಹೋಲಿರಿತ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಇಟ್ ಸಮರೈಸಸ್ ದ ಡೇಟಾ ಸ್ಟೋರ್ಡ್ ಆನ್ ದ ಪಂಚ್ಡ್ ಕಾರ್ಡ್ಸ್. ಪಂಚ್ಡ್ ಕಾರ್ಡ್ಸ್ಗಳನ್ನು ಬಳಸಿ ಇಲ್ಲಿ ಡೇಟಾವನ್ನು ಸಮರೈಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸ್ಟೋರ್ ಮಾಡುವಂಥದ್ದಾಗಿರ್ಬೋದು ಕೆಲಸವನ್ನು ಮಾಡ್ತಾ ಇರುತ್ತೆ ಈ ಒಂದು ಡಿವೈಸ್ ಮೂಲಕ. ಇನ್ನು ನೆಕ್ಸ್ಟ್ ಟ್ಯೂರಿಂಗ್ ಮಷೀನ್ ಅಂತ ಹೇಳಿ, ಇಟ್ ವಾಸ್ ಅ ಕಾನ್ಸೆಪ್ಟ್ ಆಫ್ ಜನರಲ್ ಪರ್ಪಸ್ ಪ್ರೋಗ್ರಾಮಬಲ್ ಮಷೀನ್ ದಟ್ ವಾಸ್ ಕೆಪಬಲ್ ಆಫ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್ ಬೈ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಸ್ಟೋರ್ಡ್ ಆನ್ ದ ಪಂಚ್ಡ್ ಕಾರ್ಡ್ಸ್. ಪಂಚ್ಡ್ ಕಾರ್ಡ್ಸ್ಗಳನ್ನು ಬಳಸಿ ಪ್ರೋಗ್ರಾಮಿಂಗ್ ಮುಖಾಂತರವಾಗಿ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದರೆ ಅದನ್ನು ಟ್ಯೂರಿಂಗ್ ಮಷೀನ್ ಅಂತ ಕರಿತಾ ಇದ್ದೀವಿ. ಟ್ಯಾಬ್ಯುಲೇಟಿಂಗ್ ಮಷೀನಲ್ಲಿ ಪಂಚ್ಡ್ ಕಾರ್ಡ್ಸ್ನ ಬಳಸೋದು. ಅದಾದಮೇಲೆ ಪಂಚ್ಡ್ ಕಾರ್ಡ್ಸ್ನ ಬಳಸಿ ಮೊದಲನೇ ಸರಿ ಪ್ರೋಗ್ರಾಮಿಂಗನ್ನು ಇಂಟ್ರಡ್ಯೂಸ್ ಮಾಡಿದಂಥ ಮಷೀನ್ ಬಂದು ಟ್ಯೂರಿಂಗ್ ಮಷೀನ್ ಆಗಿರುತ್ತೆ. ಟ್ಯೂರಿಂಗ್ ಮಷೀನ್ ಆದಮೇಲೆ EDVAC ಮತ್ತು ENIAC ಅನ್ನೋ ಕಾಂಪೊನೆಂಟ್ಸ್ ಅಥವಾ ಡಿವೈಸಸ್ಗಳು ಎಕ್ಸಿಸ್ಟ್ ಆಗುತ್ತೆ. 1945ರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂದರೆ EDVAC ಅಂತ ಏನು ಕರಿತಾ ಇದ್ವಿ, ಅದರದ್ದು ಅಬ್ರಿವೇಷನ್ ಆಗಿರುತ್ತೆ.
ಅದಾದಮೇಲೆ ENIAC ಫುಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಆಗಿರುತ್ತೆ. ಈ ಜಾನ್ ಓನ್ ನ್ಯೂಮನ್ ಅನ್ನೋರು ಏನು ಮಾಡ್ತಾರೆ, ಈ ಒಂದು ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಪ್ರೋಗ್ರಾಮಬಲ್ ಕಂಪ್ಯೂಟರ್ ವಿಚ್ ಆಸ್ ಕೆಪಬಲ್ ಆಫ್ ಸ್ಟೋರಿಂಗ್ ಡೇಟಾ ಆಸ್ ವೆಲ್ ಆಸ್ ದ ಪ್ರೋಗ್ರಾಮ್ ಇನ್ ದ ಮೆಮೊರಿ. ಪ್ರೋಗ್ರಾಮಿಂಗನ್ನು ಸ್ಟೋರ್ ಮಾಡೋದ್ರ ಜೊತೆಗೆ ಅವರು ವರ್ಕ್ ಮಾಡಿದಂಥ ಡೇಟಾವನ್ನು ಕೂಡ ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಮೊದಲನೇ ಡಿವೈಸ್ ಆಗಿರುವುದು EDVAC. ಇದನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಪರ್ಸನ್ ಬಂದು ಜಾನ್ ಓನ್ ನ್ಯೂಮನ್ ಆಗಿರ್ತಾರೆ. ದ EDVAC ಆ್ಯಂಡ್ ENIAC ಕಂಪ್ಯೂಟರ್ಸ್ ವರ್ಕ್ ಡೆವಲಪ್ಡ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಯಾವ ಒಂದು ಬೇಸ್ ಕಾನ್ಸೆಪ್ಟ್ ಮೇಲೆ ಡೆವಲಪ್ ಆಗಿರುತ್ತೆ ಅಂದರೆ, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟು ಈ ಒಂದು ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದಾದಮೇಲೆ ನೆಕ್ಸ್ಟ್ ಬಂದಂತಹ ಡಿವೈಸ್ ಬಂದು ಟ್ರಾನ್ಸಿಸ್ಟರ್. ಅಂದರೆ ಈ ಒಂದು ಡಿವೈಸ್ಗಳಲ್ಲಿ ಮೇಜರ್ ಕಾಂಪೊನೆಂಟ್ ಆಗಿ ಟ್ರಾನ್ಸಿಸ್ಟರ್ನ ಬಳಸಿರ್ತಾರೆ. ಹಾಗಾಗಿ ಇಲ್ಲಿ ಟ್ರಾನ್ಸಿಸ್ಟರ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ನೇಮನ್ನು ತೊಗೊಂಡಿದ್ದಾರೆ. ಇನ್ 1947 ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಬಳಸಿ ರೀಪ್ಲೇಸ್ ಮಾಡಿ ಟ್ರಾನ್ಸಿಸ್ಟರ್ನ ಬಳಸ್ತಾ ಇದ್ದಾರೆ. ನಾವು ಹೇಗೆ ಜನ್ರೇಷನ್ ಆಫ್ ಕಂಪ್ಯೂಟರ್ಸನ್ನು ನೋಡ್ತೀವೋ, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಅಂತ. ಸೊ ಅದರಲ್ಲಿ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಬಳಸಿರ್ತಾರೆ. ಸೊ 1947 ಅದರ ಬದಲಾಗಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬದಲಾಗಿ ಟ್ರಾನ್ಸಿಸ್ಟರ್ ಅನ್ನೋ ಒಂದು ಎಕ್ವಿಪ್ಮೆಂಟನ್ನು ಬಳಸಿ ಕಂಪ್ಯೂಟರ್ಗಳನ್ನು ಪ್ರಿಪೇರ್ ಮಾಡ್ತಾರೆ ಬೆಲ್ ಲ್ಯಾಬೊರೇಟರೀಸ್ಗಳಲ್ಲಿ. ಸೊ ಅದನ್ನು ಪ್ರಿಪೇರ್ ಮಾಡೋದ್ರಿಂದ ಸೈಜ್ ಆಫ್ ದ ಕಂಪ್ಯೂಟರ್ ಕೂಡ ರಿಡ್ಯೂಸ್ ಆಗುತ್ತೆ. ಸೈಜ್ ಆಫ್ ದ ಕಂಪ್ಯೂಟರ್ ರಿಡ್ಯೂಸ್ ಆಗೋದ್ರ ಜೊತೆಗೆ ಮೆಮೊರಿ ಪವರ್ ಕೂಡ ಎನ್ಹಾನ್ಸ್ ಆಗಿರುತ್ತೆ. ಸೊ ದಟ್ ನಾವು ಕ್ಯಾಲ್ಕುಲೇಟ್ ಮಾಡಿದಂಥ ಎಲ್ಲ ಡೇಟಾವನ್ನು ಕೂಡ ಅವರು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ವೆನ್ ಕಂಪೇರ್ಡ್ ವಿತ್ ದ ಟ್ರಾನ್ಸಿಸ್ಟರ್, ಹೇಗೆ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ರೀಪ್ಲೇಸ್ ಮಾಡಿದ್ರೋ, ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಏರಾದಲ್ಲಿ 1970 ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೋತಿದ್ದಾರೆ. ಅಂದರೆ ICs ಅಂತ ನಾವು ಕರಿತಾ ಇದ್ವಿ. ವೆನ್ ಕಂಪೇರ್ಡ್ ವಿತ್ ದ ಟ್ರಾನ್ಸಿಸ್ಟರ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳ ಸೈಜು ತುಂಬಾ ಚಿಕ್ಕದಾಗಿರುತ್ತೆ. ಟ್ರಾನ್ಸಿಸ್ಟರ್ಗೆ ಕಂಪೇರ್ ಮಾಡಿದಾಗ ICsಗಳ ಸೈಜು ತುಂಬಾ ಚಿಕ್ಕದಾಗಿರೋದ್ರಿಂದ ಕಂಪ್ಯೂಟರ್ ಸೈಜ್ ಕೂಡ ತುಂಬಾ ಡ್ರಾಸ್ಟಿಕಲಿ ಸ್ಮಾಲ್ ಆಗ್ತಾ ಹೋಗುತ್ತೆ. ಸೊ ದಟ್ ಕಂಪ್ಯೂಟರ್ಗಳನ್ನು ಎಲ್ಲಿ ಬೇಕಲ್ಲಿ ನಾವು ಕ್ಯಾರಿ ಮಾಡುವಂಥ ಸ್ಥಿತಿಗೆ ಕೂಡ ತಲುಪ್ತೀವಿ. ಆ್ಯಂಡ್ ದ ಇನ್ಫಾರ್ಮೇಷನ್ ಆಫ್ ದ ಸೈಜ್ ಕೂಡ, ಇನ್ಫಾರ್ಮೇಷನ್ ಆಫ್ ದ ಡೇಟಾ ಕೂಡ ಅಷ್ಟೇ ಫಾಸ್ಟಾಗಿ ವರ್ಕ್ ಆಗುವಂಥ ಎರ ಕೂಡ ಆಗಿರುತ್ತೆ. So in 1970, an integrated circuit is a silicon chip which contains the entire electronic circuit on a very small area. The size of the computer is drastically reduced because of the ICs. ಈ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿರೋದ್ರಿಂದನೇ ಕಂಪ್ಯೂಟರ್ನ ಸೈಜು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ 1 by 1 ಇಂಜಿನ್ ಆಗಿರ್ಬೋದು ಅಥವಾ ಡಿವೈಸ್ ಆಗಿರ್ಬೋದು ಎಕ್ಸಿಸ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಇದಿಷ್ಟು ಆಗಿತ್ತು ಇವ್ಯಾಲ್ಯೂಯೇಷನ್ ಆಫ್ ಕಂಪ್ಯೂಟರ್. ಕಾನ್ಸೆಪ್ಟ್ ಬಂದು ಕಂಪ್ಯೂಟರ್ನ ಮೆಮೊರಿ. ಕಂಪ್ಯೂಟರ್ ಮೆಮೊರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸ್ಪೇಸಲ್ಲಿ ಅಂದರೆ ಡಿಜಿಟಲಿ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ಪ್ಲೇಸನ್ನು ನಾವು ಕಂಪ್ಯೂಟರ್ ಮೆಮೊರಿ ಅಂತ ಕರಿತಾ ಇದ್ದೀವಿ. ಒಂದು ಕಂಪ್ಯೂಟರಲ್ಲಿ ನಾವು ಸ್ಟೋರ್ ಮಾಡ್ತಾ ಇರುವಂತಹ ಡೇಟಾ, ನಾವು ಏನೆಲ್ಲ ಕೆಲಸವನ್ನು ಮಾಡ್ತೀವೋ ಎಲ್ಲ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಂತ ಕಂಪಲ್ಸೇಷನ್ ಏನಿಲ್ಲ. ಬಟ್ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಲ್ಲ, ಆ ಒಂದು ಪ್ಲೇಸನ್ನು ಅಥವಾ ಆ ಒಂದು ಯೂನಿಟನ್ನು ನಾವಿಲ್ಲಿ ಕಂಪ್ಯೂಟರ್ ಮೆಮೊರಿ ಅಂತ ಹೇಳಿ ಕರೆದ್ವಿ. ಸೊ ಕಂಪ್ಯೂಟರ್ ಮೆಮೊರಿಯಲ್ಲಿ ಮೆಮೊರಿ ಯೂನಿಟ್ಸನ್ನು ನಾವು ಝೀರೋಸ್ ಮತ್ತು ಒನ್ಸಿಂದ ಅಳಿತಾ ಇದ್ದೀವಿ. ಅಂದರೆ ದ ಮೆಜರಿಂಗ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಮೆಮೊರಿ ಬಂದು ಝೀರೋಸ್ ಆ್ಯಂಡ್ ಒನ್ಸ್. ನಮಗೆಲ್ರಿಗೂ ಗೊತ್ತಿದೆ, ಕಂಪ್ಯೂಟರ್ಗೆ ಗೊತ್ತಿರೋದು ಒಂದೇ ಲ್ಯಾಂಗ್ವೇಜು, ಯಾವುದದು? ಬೈನರಿ ಲ್ಯಾಂಗ್ವೇಜ್. ಬೈನರಿ ಅಂದ್ರೇನು? 2. ಸೊ ಯಾಕೆ ನಾವು ಅದನ್ನು ಬೈನರಿ ಅಂತ ಕರಿತಾ ಇದ್ದೀವಿ ಅಂದರೆ, ಕಂಪ್ಯೂಟರ್ಗೆ ಗೊತ್ತಿರೋಂಥ ಎರಡೇ ನಂಬರ್ಸ್ ಯಾವುದು ಅಂದರೆ 0 ಮತ್ತು 1. 0 ಅಂತಂದರೆ ಫಾಲ್ಸ್, 1 ಅಂದರೆ ಟ್ರೂ. ಸೊ ಈ ಒಂದು ಕಾಂಬಿನೇಷನಲ್ಲೇ ವರ್ಕ್ ಆಗ್ತಾ ಇರುವಂತಹ ಡೇಟಾವನ್ನು ನಾವು ಬೈನರಿ ಡೇಟಾ ಅಥವಾ ಬೈನರಿ ನಂಬರ್ಸ್ ಅಂತೇಳಿ ಕರೆದ್ವಿ. ಸೊ ಈ ಒಂದು ಡೇಟಾವನ್ನು ಬಳಸ್ಕೊಂಡು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ನಮಗೆ ಡಿಸ್ಪ್ಲೇ ಆಗ್ತಾ ಇರೋದು ಇಟ್ ಮೇ ಬಿ ಇಂದ ಇನ್ಸ್ಟ್ರಕ್ಷನ್ನೇ ಆಗಿದ್ರು ಕೂಡ ಅಥವಾ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜೇ ಆಗಿದ್ರು ಕೂಡ, ಇಂಟರ್ನಲ್ಲಿ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಇಂಟರ್ನಲ್ಲಿ ನಾವು ಬಿಟ್ ಮತ್ತು ಬೈಟ್ಸಲ್ಲಿ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಈ ಗ್ರೂಪ್ ಆಫ್ 8 ಬಿಟ್ಸನ್ನು ನಾವು ಬೈಟ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಗ್ರೂಪ್ ಆಫ್ 4 ಬಿಟ್ಟನ್ನು ನಿಬಲ್ ಅಂತ ಕರೆದ್ವಿ. ಸೊ ಇದೇ ರೀತಿ ಟೇಬಲ್ ಕೂಡ ಇದೆ, ಕಂಪ್ಯೂಟರ್ ಮೆಮೊರಿಯನ್ನು ಯಾವ ರೀತಿ ಮೆಷರ್ ಮಾಡ್ತಾ ಹೋಗ್ತೀವಿ ಅಂತ. ಸೊ 1 by 1 ನೋಡ್ತಾ ಹೋಗೋಣ. 0 ಮತ್ತು 1ಅನ್ನು ಬಿಟ್ ಅಂತ ಕರೆದ್ವಿ, ವೆದರ್ ಇಟ್ ಈಸ್ ಎ 0 ಬಿಟ್ ಆರ್ 1 ಬಿಟ್ ಅಂತ ಹೇಳ್ಬೋದು. ಸೊ ಗ್ರೂಪ್ ಆಫ್ 0 ಮತ್ತು 1ಅನ್ನು 4 ನಂಬರ್ಸ್ ಇದ್ದರೆ, ಗ್ರೂಪ್ ಆಫ್ 0s and 1s 4 ನಂಬರ್ಸ್ ಇದ್ದರೆ ಅದನ್ನು 4 ಬಿಟ್ ಅಥವಾ 4 ಬಿಟ್ ಈಕ್ವಲ್ಸ್ ಟು ನಿಬಲ್ ಅಂತ ಹೇಳಿ ಕರೆದ್ವಿ. ಅದೇ ರೀತಿ ಗ್ರೂಪ್ ಆಫ್ 8 ಬಿಟ್ ಇತ್ತು ಅಂತ ಅಂದರೆ ಅದನ್ನು 1 ಬೈಟ್ ಅಂತ ಹೇಳಿ ಕರೆದ್ವಿ. ಇನ್ ದ ಸೇಮ್ ವೇ 1024 ಬೈಟ್ಸನ್ನು 1 ಕಿಲೋಬೈಟ್ ಅಥವಾ 1 KB ಅಂತ ಏನು ಕರಿತೀವಿ, ಆ ರೀತಿಯಾಗಿ ಮೆಷರಿಂಗ್ ಯೂನಿಟ್ಸನ್ನು ಮೆಷರ್ ಮಾಡ್ತಾ ಇದ್ದೀವಿ. ಇನ್ನು 1024 ಕಿಲೋಬೈಟ್ಸ್ ಇರುವಂಥದ್ದನ್ನು 1 ಮೆಗಾಬೈಟ್ ಅಂತ ಕರೆದ್ವಿ. ಇನ್ನು 1024 ಮೆಗಾಬೈಟ್ ಈಸ್ ಈಕ್ವಲ್ಸ್ ಟು 1 ಗಿಗಾಬೈಟ್ ಆಗಿರುತ್ತೆ. 1024 ಗಿಗಾಬೈಟ್ 1 ಟೆರಾಬೈಟಿಗೆ ಈಕ್ವಲ್ ಆಗಿರುತ್ತೆ.
ಇನ್ 1024 TB ಅಂದರೆ ಟೆರಾಬೈಟ್ ಇಸ್ ಈಕ್ವಲ್ಸ್ ಟು 1 ಪೆಟಾಬೈಟ್ ಆಗಿರುತ್ತೆ. ಇನ್ ದ ಸೇಮ್ ವೇ 1024 ಪೆಟಾಬೈಟ್ ಇಸ್ ಈಕ್ವಲ್ಸ್ ಟು 1 ಎಕ್ಸಾಬೈಟ್ ಆಗಿರುತ್ತೆ. ಆ್ಯಂಡ್ ಇನ್ ದ ಸೇಮ್ ವೇ 1024 ಎಕ್ಸಾಬೈಟ್ ಇಸ್ ಈಕ್ವಲ್ಸ್ ಟು 1 ಎಟಾಬೈಟ್ ಝೆಟಾಬೈಟ್ ಆಗಿರುತ್ತೆ. ಇನ್ ದ ಲಾಸ್ಟ್ ಬಟ್ ದ ಲೀಸ್ಟ್ 1024 ಝೆಟಾಬೈಟ್ ಇಸ್ ಈಕ್ವಲ್ಸ್ ಟು 1 ಎಟಾಬೈಟ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಕಂಪ್ಯೂಟರ್ ಮೆಮೊರಿಯ ಮೆಜರಿಂಗ್ ಯೂನಿಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಡಿಸ್ಕಸಿಂಗ್ ಅಬೌಟ್ ದ ಟೈಪ್ಸ್ ಆಫ್ ಮೆಮೊರಿ. ಕಂಪ್ಯೂಟರ್ನ ಮೆಮೊರಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಇದೆ. ಮೇಜರಾಗಿ 3 ಮೆಮೊರಿಯನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಮೊದಲನೇದು ಬಂದು ಪ್ರೈಮರಿ ಮೆಮೊರಿ, ಎರಡನೇದು ಬಂದು ಸೆಕೆಂಡರಿ ಮೆಮೊರಿ, ಥರ್ಡ್ ಒನ್ ಬಂದು ಕ್ಯಾಚಿ ಮೆಮೊರಿ. ಸೊ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೈಮರಿ ಮೆಮೊರಿ. ಸೊ ಏನಿದು ಪ್ರೈಮರಿ ಮೆಮೊರಿ ಅಂತ ಅಂದರೆ ಇಟ್ ಈಸ್ ಅ ಮೇನ್ ಮೆಮೊರಿ. ಕಂಪ್ಯೂಟರ್ ಒಳಗಡೆ ಇನ್ಬಿಲ್ಟ್ ಆಗಿ ಇರುವಂತಹ ಡೇಟಾ ಕಂಪ್ಯೂಟರ್ ಮೆಮೊರಿಯನ್ನು ನಾವು ಪ್ರೈಮರಿ ಮೆಮೊರಿ ಅಂತೇಳಿ ಕರೆದ್ವಿ. ಸೊ ಫಂಕ್ಷನ್ಸ್ ಏನೆಲ್ಲ ವರ್ಕ್ ಮಾಡುತ್ತೆ ಇದು? ಟೆಂಪ್ರವರ್ಲಿ ಸ್ಟೋರ್ಸ್ ಎ ಕಾಪಿ ಆಫ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್. ಅಟ್ ಪ್ರೆಸೆಂಟ್ ಕಂಪ್ಯೂಟ್ರಲ್ಲಿ ನಾವು ಸ್ಟೋರ್ ಮಾಡದೆ ಏನೋ ಒಂದು ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಇದ್ದೀವಿ ಅಂದರೆ ಕರೆಂಟ್ಲಿ ಸ್ಟೋರ್ ಆಗ್ತಾ ಇರುವಂತಹ ಕಂಪ್ಯೂಟರ್ ಮೆಮೊರಿ ಯೂನಿಟನ್ನು ನಾವು ಪ್ರೈಮರಿ ಮೆಮೊರಿ ಅಂತೇಳಿ ಕರೆದ್ವಿ. Temporarily stores the result which is generated from processing until it is transferred to output device. ಇನ್ಫಾರ್ಮೇಷನ್ ಏನು ಕೊಡ್ತಾ ಇರ್ತೀವಿ ಇನ್ಪುಟ್ ಡಿವೈಸಿಂದ, ಕೀಬೋರ್ಡ್ ಫಾರ್ ಎಕ್ಸಾಂಪಲ್ ಕೀಬೋರ್ಡಿಂದ ನಾನು ಏನೋ ಒಂದಿಷ್ಟು ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಷ್ಟು ಮಾಹಿತಿ ಅಟ್ ಕರೆಂಟ್ ಪ್ರೆಸೆಂಟಾಗಿ ಪ್ರೈಮರಿ ಮೆಮೊರಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ ಅಂಟಿಲ್ ಅದು ಔಟ್ಪುಟ್ ಡಿವೈಸ್ಗೆ ಟ್ರಾನ್ಸ್ಫರ್ ಆಗೋವರೆಗೂ. ಟೆಂಪ್ರವರಿ ಸ್ಟೋರ್ಸ್ ದ ಡೇಟಾ ಇನ್ಪುಟ್ ಫ್ರಮ್ ದ ಕೀಬೋರ್ಡಿಂದ ಬರ್ತಾ ಇರುವಂಥ ಎಲ್ಲ ಡೇಟಾವನ್ನು ಟೆಂಪ್ರವರಿಯಾಗಿ ಪ್ರೈಮರಿ ಮೆಮೊರಿಯಲ್ಲೇ ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಕೂಡ ಪ್ರೈಮರಿ ಮೆಮೊರಿ ಆಗಿರುತ್ತೆ. ಮೇಜರಾಗಿ ನೀವು ತಿಳ್ಕೊಬೇಕಾಗಿರೋದು ಪ್ರೈಮರಿ ಮೆಮೊರಿ ಇಸ್ ಅ ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್ ಆಗಿರುತ್ತೆ. ಆಫ್ ಪ್ರೈಮರಿ ಮೆಮೊರಿ ನೋಡ್ತಾ ಹೋಗೋದಾದರೆ ಪ್ರೈಮರಿ ಮೆಮೊರಿ ಮೇಜರ್ಲಿ ಡಿವೈಡ್ಸ್ ಇಂಟು 2 types. ಒನ್ ಈಸ್ ರ್ಯಾಮ್ ಆ್ಯಂಡ್ ಅನದರ್ ಒನ್ ಈಸ್ ದ ರೋಮ್. ಸೊ ರ್ಯಾಮ್ ಅಗೇನ್ ಡಿವೈಡ್ಸ್ ಇಂಟು 2 types. SRAM and another one is the DRAM. And again ROM divides into 2 types. One is PROM and another one is EPROM. And again SRAM ಅನ್ನು ನಾವು SDRAM and DDR-RAM ಅಂತ ಹೇಳಿ ಕೂಡ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಕೂಡ ಕ್ಲಾಸಿಫಿಕೇಷನ್ಸ್ ಆಫ್ ರ್ಯಾಮ್ ಆಗಿರುತ್ತೆ. ಇಲ್ಲಿ ರ್ಯಾಮಲ್ಲಿ ನಾವು ಕೆಲವೊಂದಿಷ್ಟು ಫುಲ್ ಫಾರ್ಮ್ಸನ್ನು ಕೂಡ ನೋಡ್ಬೋದು. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆ್ಯಂಡ್ ರೋಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. And SRAM stands for static random access memory and DRAM stands for dynamic random access memory and PROM stands for programmable read only memory and EPROM stands for electronic programmable read only memory and SDRAM stands for static dynamic random access memory and DDR-RAM stands for double data rate random access memory. ಸೊ ಇದಿಷ್ಟು ಕೂಡ ಅಬ್ರಿವೇಷನ್ಸನ್ನು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಸೊ ದಟ್ ಯು ಹ್ಯಾವ್ ಟು ಚೆಕ್ಔಟ್ ಇಟ್. ನೋಡಿದ್ವಿ ಒನ್ ಬೈ ಒನ್ ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದರೆ ರ್ಯಾಮನ್ನು ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೆದ್ವಿ. ಇದನ್ನು ನಾವು ಟೆಂಪ್ರವರಿ ಮೆಮೊರಿ ಅಂತ ಕರಿತೀವಿ. ಅಂದರೆ ಪ್ರೈಮರಿ ಮೆಮೊರಿಯಲ್ಲಿ 2 ರೀತಿಯಾಗಿ ಡಿವೈಡ್ ಆಯ್ತಲ್ವಾ, ರ್ಯಾಮ್ ಮತ್ತು ರೋಮ್ ಅಂತ ಹೇಳಿ. ಸೊ ಆ ರ್ಯಾಮನ್ನು ನಾವು ಟೆಂಪ್ರವರಿ ಮೆಮೊರಿ ಅಂತೀವಿ, ರೋಮನ್ನು ಪರ್ಮನೆಂಟ್ ಮೆಮೊರಿ ಅಂತ ಕರಿತೇವೆ. ಅಟ್ ಪ್ರೆಸೆಂಟ್ ಕೀಬೋರ್ಡಿಂದ ಕೊಡ್ತಾ ಇರುವಂತಹ ಅಥವಾ ಮೌಸಿಂದ ಕೊಡ್ತಾ ಇರುವಂಥ ಎಲ್ಲ ಡೇಟಾ ಟೆಂಪ್ರವರಿಯಾಗಿ ರ್ಯಾಮ್ ಇನ್ಫಾರ್ಮೇಷನಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ನಾವು ಅದನ್ನು ಪರ್ಮನೆಂಟಾಗಿ ಸೇವ್ ಮಾಡ್ತೀವೋ ಅಥವಾ ಸೇವ್ ಮಾಡಿ ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಹೋಗ್ತೀವೋ ಆವಾಗ ಅದು ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ರ್ಯಾಮ್ ಮತ್ತು ರೋಮ್ಗೆ ತುಂಬ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ರ್ಯಾಮನ್ನು ನಾವು ವೊಲಟೈಲ್ ಇನ್ ನೇಚರ್ ಅಂತ ಕರಿತೇವೆ, ರೋಮನ್ನು ನಾವು ನಾನ್ ವೊಲಟೈಲ್ ಇನ್ ನೇಚರ್ ಅಂತ ಕರಿತೇವೆ. ಏನಿದು ವೊಲಟೈಲ್ ಮತ್ತು ನಾನ್ ವೊಲಟೈಲ್ ಅಂತ ಹೇಳಿದ್ರೆ ರ್ಯಾಮಲ್ಲಿ ವೊಲಟೈಲ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಕರೆಂಟ್ ಆಫ್ ಆಗುತ್ತೆ, ಮತ್ತು ಕರೆಂಟ್ ವಾಪಸ್ 5 minutes ಆದಮೇಲೆ ಕಮ್ ಬ್ಯಾಕ್ ಆಗಿದೆ ಅಂದರೆ ಆ ಇನ್ಫಾರ್ಮೇಷನ್ ನಾವು ಇನ್ನೂ ಸೇವ್ ಮಾಡಿರೋದಿಲ್ಲ. ಸೇವ್ ಮಾಡದೇ ಇರೋ ಕಾರಣ ನಾವು ಟೈಪ್ ಮಾಡಿದಂಥ ಡೇಟಾ ಯಾವುದೂ ಕೂಡ ನಮಗೆ ಆ್ಯಕ್ಸಸ್ ಆಗೋಲ್ಲ. ಬಟ್ ರೋಮ್ ಅಂತ ಅಂದರೆ ನಾವು ಇನ್ಫಾರ್ಮೇಷನ್ ಏನೆಲ್ಲ ಟೈಪ್ ಮಾಡಿರ್ತೀವಿ ಅದು ಸೇವ್ ಮಾಡಿರ್ತೀವಿ. ಸೇವ್ ಮಾಡಿದಂಥ ಡೇಟಾ ಪರ್ಮನೆಂಟ್ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಕರೆಂಟ್ ಹೋಗಿ ವಾಪಸ್ ಬಂದರೂ ಕೂಡ ಡೇಟಾ ನಮಗೆ ಹಾಗೆ ಎಕ್ಸಿಸ್ಟ್ ಇರುತ್ತೆ. ಸೊ ಆ ಒಂದು ನೇಚರ್ನ ನಾವು ವೊಲಟೈಲ್ ಇನ್ ನೇಚರ್ ಮತ್ತು ನಾನ್ ವೊಲಟೈಲ್ ಇನ್ ನೇಚರ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಇದಿಷ್ಟು ಆಗಿತ್ತು ಪ್ರೈಮರಿ ಮೆಮೊರಿ. ಇನ್ನು ನೆಕ್ಸ್ಟು ಸೆಕೆಂಡರಿ ಮೆಮೊರಿಯನ್ನು ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂತ ಕೂಡ ಕರಿತೀವಿ ಅಥವಾ ಆಕ್ಸಿಲರಿ ಮೆಮೊರಿ ಅಂತ ಕೂಡ ಕರಿತೀವಿ. ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಆಗಿ ಬಳಸ್ತಾ ಇರುವಂಥ ಡಿವೈಸ್ಗಳನ್ನು ಅಂದರೆ ಸಿಸ್ಟಮಲ್ಲಿ ಇನ್ಬಿಲ್ಟ್ ಅಂತ ಏನು ಮೆಮೊರಿ ಕೊಟ್ಟಿರ್ತಾರೆ ಆ ಮೆಮೊರಿ ಸಾಕಾಗದೆ ಎಕ್ಸ್ಟರ್ನಲ್ ಡಿವೈಸಸ್ ಲೈಕ್ ಪೆನ್ ಡ್ರೈವ್ ಆಗಿರ್ಬೋದು, CD ಆಗಿರ್ಬೋದು, DVD ಆಗಿರ್ಬೋದು, ಈ ರೀತಿ ಡಿವೈಸ್ಗಳನ್ನು ಬಳಸಿ ಏನೆಲ್ಲ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ವೋ ಆ ಎಲ್ಲ ಡಿವೈಸ್ಗಳನ್ನು ನಾವು ಸೆಕೆಂಡರಿ ಮೆಮೊರಿ ಅಂತೇಳಿ ಕರಿತಾ ಇದ್ದೀವಿ. ಎಕ್ಸಾಂಪಲ್ಸ್ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಕಾಂಪ್ಯಾಕ್ಟ್ ಡಿಸ್ಕ್ ಎಕ್ಸೆಟ್ರಾ.
ಇನ್ನು ಥರ್ಡ್ ಒನ್ ಬಂದು ಕ್ಯಾಚಿ ಮೆಮೊರಿ. ಈ ಕ್ಯಾಚಿ ಮೆಮೊರಿ ಸಿಸ್ಟಮಿನ ಇನ್ಬಿಲ್ಟಲ್ಲೇ ಇರುತ್ತೆ. ಇಟ್ ಈಸ್ ಅ ವೆರಿ ಹೈ ಸ್ಪೀಡ್ ಮೆಮೊರಿ ಆಗಿರುತ್ತೆ. ರ್ಯಾಮ್ ಮತ್ತು ಸಿ ಪಿ ಯು ಅಂದರೆ ಪ್ರೊಸೆಸರ್, ರ್ಯಾಮ್ ಮತ್ತು ಪ್ರೊಸೆಸರ್ನ ಮಧ್ಯದಲ್ಲಿ ಲೊಕೇಟ್ ಆಗಿರುತ್ತೆ. ಹೈ ಸ್ಪೀಡ್ ಮೆಮೊರಿ ಆಗಿರೋದ್ರಿಂದ ರ್ಯಾಮಲ್ಲಿ ಇನ್ಫಾರ್ಮೇಷನ್ನ ಟೆಂಪ್ರವರಿಯಾಗಿ ಸ್ಟೋರ್ ಮಾಡಲಿಕ್ಕೆ, ಹೈ ಸ್ಪೀಡಾಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ಲಾಗಿ ಬಿಹೇವಿಯರ್ನ ಮಾಡ್ತಾ ಇರುತ್ತೆ. ಸೊ ಈ ಒಂದು ಮೆಮೊರಿಯನ್ನು ಕ್ಯಾಚಿ ಮೆಮೊರಿ ಅಂತೇಳಿ ಕರೆದ್ವಿ. ಸೊ ಇದಿಷ್ಟು ಆಗಿತ್ತು ಪ್ರೈಮರಿ ಮೆಮೊರಿ ಬೈಫರ್ಗೇಷನ್ನ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಡೇಟಾ ಟ್ರಾನ್ಸ್ಮಿಷನ್. ಡೇಟಾ ಟ್ರಾನ್ಸ್ಮಿಷನ್ ಅಂತ ಅಂದರೆ ಡೇಟಾ ನೀಡ್ಸ್ ಟು ಬಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ವೆನ್ ದ CPU and the primary memory as well as primary and secondary memory. Data transferred between the different components of a computer. ಒಂದು ಡೇಟಾ ಕಂಪ್ಯೂಟರಲ್ಲಿ ಇನ್ಫಾರ್ಮೇಷನು ಒಂದು ಕಾಂಪೊನೆಂಟಿಂದ ಮತ್ತೊಂದು ಕಾಂಪೊನೆಂಟ್ಗೆ ಟ್ರಾನ್ಸ್ಫರ್ ಆಗ್ತಿರುವಂತಹ ಫಿಸಿಕಲ್ ವಯರ್ಸ್ ಅಥವಾ ಫಿಸಿಕಲ್ ಪಾರ್ಟ್ಸನ್ನು ನಾವಿಲ್ಲಿ ಬಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಕಂಪ್ಯೂಟ್ರಲ್ಲಿ ಕಾಂಪೊನೆಂಟ್ಸ್ಗಳ ಮಧ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಆಸ್ ಅ ಮದರ್ ಬೋರ್ಡ್ ಅಂತ ಏನಿದೆ, ಆ ಮದರ್ ಬೋರ್ಡಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ಸು ಪ್ಲೇಸ್ ಆಗಿರುತ್ತೆ. ಡಿಫ್ರೆಂಟ್ ಕಾಂಪೊನೆಂಟ್ಸ್ಗಳ ಮಧ್ಯದಲ್ಲಿ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಫಿಸಿಕಲ್ ಪಾರ್ಟ್ಸ್ ಅಥವಾ ವಯರ್ಸ್ನ ಏನು ಬಳಸಿರ್ತಾರೆ ಅದನ್ನು ಬಸ್ ಅಂತ ಕರಿತಾ ಇದ್ದೀವಿ. ಆ ಒಂದು ಕಾನ್ಸೆಪ್ಟ್ ಅಥವಾ ಮೆಥಡ್ ಟೆಕ್ನಿಕನ್ನು ಡೇಟಾ ಟ್ರಾನ್ಸ್ಮಿಷನ್ ಅಂತೇಳಿ ಕರೆದ್ವಿ. ಸೊ ಈ ಬಸ್ಸಲ್ಲಿ 3 ಟೈಪ್ಸ್ ಆಫ್ ಬಸ್ಸಸ್ ಇದೆ. ಮೇಜರಾಗಿ ಡೇಟಾ ಬಸ್, ಅಡ್ರೆಸ್ ಬಸ್ ಮತ್ತು ಕಂಟ್ರೋಲ್ ಬಸ್ ಅಂತ. ಆ ಡೇಟಾ ಬಸ್ ಅಂತ ಅಂದರೆ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡ್ತಾ ಇರುವಂಥ ಪಾತ್ವೆಯನ್ನು ನಾವು ಡೇಟಾ ಬಸ್ ಅಂತ ಹೇಳಿ ಕರೆದ್ವಿ. ಆ ಡೇಟಾ ಎಲ್ಲಿಂದ ಯಾರಿಗೆ ರೀಚ್ ಆಗಬೇಕು, ಫ್ರಮ್ ಟು ಅಂತ ಹೇಳಿ ಕರಿತೀವಲ್ಲ, ಫ್ರಮ್ಮಿಂದ ಮತ್ತು ಟು, ಅಥವಾ ಇನ್ಫಾರ್ಮೇಷನ್ ಸೆಂಡರ್ ಟು ರಿಸೀವರ್ ಅಂತ ಏನು ಅಡ್ರೆಸ್ಸನ್ನು ಕ್ಯಾರಿ ಮಾಡ್ತಾ ಇದೆ, ಆ ಒಂದು ಪಾತ್ವೆಯನ್ನು ಅಡ್ರೆಸ್ ಬಸ್ ಅಂತ ಹೇಳಿ ಕರೆದ್ವಿ. ಅದೇ ರೀತಿ ಅಡ್ರೆಸ್ ಬಸ್ ಮತ್ತು ಡೇಟಾ ಬೇಸನ್ನು ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡ್ತಾ ಇದ್ರೆ ಅದನ್ನು ಕಂಟ್ರೋಲ್ ಬಸ್ ಅಂತ ಹೇಳಿ ಕರೆದ್ವಿ. ಸೊ ಮೇಜರಾಗಿ 3 ಬಸ್ಸಸ್ ಇದೆ. We are discussing about the concept called microprocessor. ಈ ಮೈಕ್ರೋಪ್ರೊಸೆಸರ್ ಅನ್ನೋದೇನು, ಇದು ಒಂದು ಸ್ಮಾಲ್ ಚಿಪ್ ಆಗಿರುತ್ತೆ. ಈ ಒಂದು ಮೈಕ್ರೋಪ್ರೊಸೆಸರ್ನ ಬಳಸಿ ಸಿಸ್ಟಮ್ಗಳನ್ನು ಪ್ರಿಪೇರ್ ಮಾಡಿದರೆ ಅದ್ರದ್ದು ಸೈಜ್ ಆಫ್ ದ ಕಂಪ್ಯೂಟರ್ ತುಂಬಾ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ಒಂದು ಮೈಕ್ರೋಪ್ರೊಸೆಸರ್ ಮದರ್ ಬೋರ್ಡಲ್ಲಿ ಪ್ಲೇಸ್ ಆಗಿರೋದ್ರಿಂದ ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಪಾರ್ಟ್ ಆಫ್ ದ ಆಪರೇಷನ್ಸ್ಗಳನ್ನು ಇದು ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಆ್ಯಂಡ್ ಮೈಕ್ರೋಪ್ರೊಸೆಸರ್ ಬಳಸಿರೋದ್ರಿಂದ ಯಾವೆಲ್ಲ ಫಂಕ್ಷನಾಲಿಟೀಸ್ ಅಥವಾ ಯಾವೆಲ್ಲ ವರ್ಕನ್ನ ಮಾಡುತ್ತೆ ಅನ್ನೋದಾದರೆ, ಸ್ಪೆಸಿಫಿಕೇಷನ್ಸ್ ಆಫ್ ಮೈಕ್ರೋಪ್ರೊಸೆಸರ್ನ ನೋಡೋದಾದರೆ, ಮೊದಲನೇದು ವರ್ಡ್ ಸೈಜ್. ಅಂದರೆ ಮೈಕ್ರೋಪ್ರೊಸೆಸರ್ನ ಬಳಸ್ತಾ ಇರೋದ್ರಿಂದ ಒಂದು ಸಮಯಕ್ಕೆ ಎಷ್ಟು ಇನ್ಫಾರ್ಮೇಷನ್ ಅಥವಾ ಎಷ್ಟು ಬಿಟ್ ಆಫ್ ಇನ್ಫಾರ್ಮೇಷನನ್ನು ಅದು ಪ್ರೊಸೆಸ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಅರ್ಲಿಯರ್ ಡೇಸಲ್ಲಿ 8 ಬಿಟ್ ಆಫ್ ಇನ್ಫಾರ್ಮೇಷನ್ ಅಟ್ ಎ ಟೈಮ್ ಪ್ರೊಸೆಸ್ ಮಾಡ್ತಾಯಿತ್ತು. ಬಟ್ ನವೇ ಡೇಸ್ ಇಟ್ ವಾಸ್ ರೀಚ್ ಟು 64 ಬಿಟ್ಸ್. 64 ಬಿಟ್ಸ್ ಆಫ್ ಮ್ಯಾಕ್ಸಿಮಮ್ ಡೇಟಾವನ್ನು ಅದು ಪ್ರೊಸೆಸ್ ಮಾಡುತ್ತೆ. ಇನ್ನು ಮಿನಿಮಮ್ ಅಂತ ಬಂದರೆ 16 ಬಿಟ್ಸ್ ಆಫ್ ಡೇಟಾವನ್ನು ಅದು ಪ್ರೊಸೆಸ್ ಮಾಡುತ್ತೆ. ಇನ್ನು ಮೆಮೊರಿ ಸೈಜ್ ಬಂದು ಎಷ್ಟು ಡೇಟಾವನ್ನು ಸ್ಟೋರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅಂದರೆ, ಸೊ ರ್ಯಾಮ್ ವೇರೀಸ್ ಅಕಾರ್ಡಿಂಗ್ ಟು ದ ಡೇಟಾ, ಬಟ್ ಸೈಜ್ ಆಫ್ ದ ರ್ಯಾಮಲ್ಲಿ 418 ಬಿಟ್ಸ್ ಅನ್ನೋದು ತುಂಬಾ ಮಿನಿಮಮ್ ಆಗುತ್ತೆ. ಸೊ ದಟ್ ರ್ಯಾಮಲ್ಲಿ 16 ಎಕ್ಸಾಬೈಟ್ಸ್ ಫಾರ್ 64 ಬಿಟ್ ಆಫ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡುವಂಥ ಕೆಪಾಸಿಟಿಯನ್ನು ಮೈಕ್ರೋಪ್ರೊಸೆಸರ್ ಹೊಂದಿರುತ್ತೆ. ಇನ್ನು ಕ್ಲಾಕ್ ಸ್ಪೀಡ್ ಬಂತು ಅಂದರೆ, ಪ್ರೊಸೆಸರ್ನ ಆಪ್ರೇಟಿಂಗ್ ಸ್ಪೀಡ್, ಯಾವ ಪ್ರೊಸೆಸರಲ್ಲಿ ಆಪ್ರೇಟಿಂಗ್ ಸ್ಪೀಡನ್ನು ಯಾವ ಆಪ್ರೇಟಿಂಗ್ ಸಿಸ್ಟಮನ್ನು ಬಳಸ್ತಾ ಇರ್ತೀವೋ, ಅಂದರೆ ಎಷ್ಟು ಸಮಯವನ್ನು ತಗೊಳ್ತಾ ಇದೆ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಲಿಕ್ಕೆ ಅನ್ನೋದನ್ನು ಮೆಷರ್ ಮಾಡ್ತಿರುವಂಥ ಟೆಕ್ನಿಕನ್ನು ಕ್ಲಾಕ್ ಸ್ಪೀಡ್ ಅಂದರು. ಮೆಷರ್ ಮಾಡಿದ್ದನ್ನು ಗಿಗಾಹರ್ಟ್ಸ್ ಮತ್ತು ಮೆಗಾಹರ್ಟ್ಸಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಈ ಮೆಷರ್ ಆಫ್ ಪ್ರೊಸೆಸರ್ ಆಪ್ರೇಟಿಂಗ್ ಸ್ಪೀಡ್ ಅಂತ ಅಂದರೆ ಎಷ್ಟು ಸ್ಪೀಡಲ್ಲಿ ಅದು ಒಂದು ವರ್ಕನ್ನು ಕೊಟ್ಟರೆ ವರ್ಕನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊತೀವಲ್ವ, ಅದನ್ನು ನಾವು ಕ್ಲಾಕ್ ಸ್ಪೀಡ್ ಅಂತಿದ್ದೀವಿ. ಮೆಷರ್ ಮಾಡಿದ್ದನ್ನು ಮೆಷರಿಂಗ್ ಯೂನಿಟ್ಸಲ್ಲಿ ನಾವು ಗಿಗಾಹರ್ಟ್ಸ್ ಮತ್ತು ಮೆಗಾಹರ್ಟ್ಸನ್ನು ಬಳಸ್ತಾ ಇದ್ದೀವಿ. ಇನ್ನು ಕೋರ್ ಅಂತ ಬಂದರೆ ವರ್ಕ್ ಅಂತ ಅಂದರೆ, ಈ ಒಂದು ಮೈಕ್ರೋಪ್ರೊಸೆಸರ್ನ ಬಳಸೋದ್ರಲ್ಲಿ ಯಾವ ರೀತಿ ಕೋರನ್ನು ಕಾಂಪೊನೆಂಟನ್ನು ಬಳಸಿದ್ದೀವಿ. ಫಾರ್ ಎಕ್ಸಾಂಪಲ್ ಡ್ಯುಯಲ್ ಕೋರ್, ಕ್ವಾಡ್ ಕೋರ್, ಆಕ್ಟಲ್ ಕೋರ್ ಅಂತ ಬರುತ್ತೆ. ಅಂದರೆ ಒಂದು ಸಮಯಕ್ಕೆ ಒಂದೇ ಕೆಲಸವನ್ನು ಮಾಡ್ಬೋದಾ ಅಥವಾ ಒಂದಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡ್ಬೋದು, ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಲ್ವ. ಸೊ ಆ ರೀತಿ ಮಲ್ಟಿಪರ್ಪಸ್ ಟಾಸ್ಕನ್ನು ಅಟ್ ಎ ಟೈಮ್ ಮಾಡ್ಬೋದಾ ಅಂತ ನಾವು ಚೆಕ್ ಮಾಡ್ಬೋದು. ಸೊ ಯಾವ ರೀತಿ ಕೋರ್ನ ನಾವು ಬಳಸಿದ್ದೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡುವಂಥ ಕೆಪಾಸಿಟಿಯನ್ನು ಕೂಡ ಮೈಕ್ರೋಪ್ರೊಸೆಸರ್ ಕಾಂಪೊನೆಂಟ್ಸ್ಗಳು ಹೊಂದಿರುತ್ತೆ. ಸೊ ಇದರಲ್ಲಿ ನಾವು ಡ್ಯುಯಲ್ ಕೋರ್ ಅಂತ ಅಂದರೆ ಅಟ್ ಎ ಟೈಮ್ ವಿ ಕ್ಯಾನ್ ಪರ್ಫಾರ್ಮ್ ಒನ್ ಆರ್ ಮೋರ್ ಟಾಸ್ಕ್ ಅಟ್ ಎ ಟೈಮ್ ಅಂತ ಹೇಳಿ ಹೇಳ್ಬೋದು. ಇದೇ ರೀತಿ ಕ್ವಾಡ್ ಕೋರ್ ಅಂತ ಇದೆ, ಆಕ್ಟಲ್ ಕೋರ್ ಅಂತ ಇದೆ. ಸೊ ಇದನ್ನು ಮಲ್ಟಿ ಟಾಸ್ಕಿಂಗ್ ಅಟ್ ಎ ಟೈಮ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದಿಷ್ಟು ಕೂಡ ಸ್ಪೆಸಿಫಿಕೇಷನ್ಸ್ ಆಫ್ ಮೈಕ್ರೋಪ್ರೊಸೆಸರ್ ಆಗಿತ್ತು.
ಡಿಸ್ಕಸಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಮೈಕ್ರೋ ಕಂಟ್ರೋಲರ್. ಮೈಕ್ರೋ ಕಂಟ್ರೋಲರ್ ಅನ್ನೋದು ಕೂಡ ಒಂದು ಸ್ಮಾಲ್ ಕಂಪ್ಯೂಟಿಂಗ್ ಡಿವೈಸ್ ಆಗಿರುತ್ತೆ ವಿಚ್ ಹ್ಯಾಸ್ ಅ CPU, ಫಿಕ್ಸ್ಡ್ ಅಮೌಂಟ್ ಆಫ್ ರ್ಯಾಮ್ ಮತ್ತು ರೋಮ್. ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ಸನ್ನು ನಾವು ಮಾಡ್ಲಿಕ್ಕೆ ಬರೋಲ್ಲ. ಜಸ್ಟ್ ಲೈಕ್ ದ ಮೈಕ್ರೋ ಪ್ರೊಸೆಸರ್, ರ್ಯಾಮಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ರ್ಯಾಮ್, ಮೈಕ್ರೋ ಕಂಟ್ರೋಲರಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ರ್ಯಾಮ್ ಮತ್ತು ರೋಮನ್ನು ನಾವು ಆಲ್ರೆಡಿ ಪೆರಿಫೆರಲ್ಸಲ್ಲಿ ಅಂದರೆ ಮದರ್ ಬೋರ್ಡಲ್ಲಿ ಇನ್ಬಿಲ್ಟ್ ಮಾಡಿರ್ತೀವಿ. ಹಾಗಾಗಿ ಅಟ್ ಪ್ರೆಸೆಂಟ್ ಅದು ಈ ಮೈಕ್ರೋ ಕಂಟ್ರೋಲಲ್ಲಿ ಎಷ್ಟು ಕೆಪಾಸಿಟಿ ಆಫ್ ರ್ಯಾಮ್ ಮತ್ತು ರೋಮ್ ಇರುತ್ತೋ ಅಷ್ಟೇ ಸ್ಪೆಸಿಫಿಕೇಷನಲ್ಲಿ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಆ್ಯಂಡ್ ರಿಟ್ರೀವ್ ಮಾಡೋವಂಥ ವರ್ಕನ್ನು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ just like the microprocessor, but the inbuilt capacity will be restricted. ನಾವು ಇನ್ಫಾರ್ಮೇಷನ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ವರ್ಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು ಟೈಪ್ ಆಫ್ ಡಿವೈಸನ್ನು ನಾವಿಲ್ಲಿ ಮೈಕ್ರೋ ಕಂಟ್ರೋಲರ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಅಂತೇಳಿ. ವಿ ಆಲ್ರೆಡಿ ನೋನ್ ವೆರಿ ಮಚ್ ಫೆಮಿಲಿಯರ್ ವಿತ್ ದ ವರ್ಡ್ಸ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಡೇಟಾ ಅಂತ ಇನ್ಫಾರ್ಮೇಷನ್ನ ಪದಗಳನ್ನು ಅವಾಗಿಂದ ತುಂಬ ಸರಿ ಕೇಳ್ತಾನೆ ಇರ್ತೀವಿ. ಡೇಟಾ ಮತ್ತು ಇನ್ಫಾರ್ಮೇಷನ್ ಎರಡು ಒಂದೇ ಅಲ್ವಾ ಅಂತ ಅನ್ನಿಸ್ಬೋದು. ಆದರೆ ಡೇಟಾ ಮತ್ತು ಇನ್ಫಾರ್ಮೇಷನ್ ಅದು ಒಂದು ಸ್ಮಾಲ್ ಡಿಫ್ರೆನ್ಸಸ್ ಇದೆ. ಏನಿದು ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಅಂದರೆ ರಾ ಫ್ಯಾಕ್ಟ್, ಅನ್ಆರ್ಗನೈಸ್ಡ್ ರಾ ಫ್ಯಾಕ್ಟ್ಸನ್ನು ನಾವು ಡೇಟಾ ಅಂತ ಕರಿತಾ ಇದ್ದೀವಿ. ಮೀನಿಂಗ್ಫುಲ್ ಡೇಟಾವನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತಾ ಇದ್ದೀವಿ. ಏನಿದು ಡೇಟಾ? ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್ ಅನ್ನೋ ವರ್ಡ್ ಇರ್ಬೋದು, ನೇಮ್ ಅನ್ನೋದಿರ್ಬೋದು, ABCD ಎಕ್ಸೆಟ್ರಾ. ಏನೋ ನಿರ್ದಿಷ್ಟವಾಗಿ ಇಲ್ಲದೆ ಇರುವಂತಹ ಪದಗಳನ್ನು ನಾವು ಡೇಟಾ ಅಂತ ಕರೆದ್ವಿ. ಆ ಒಂದು ನಿರ್ದಿಷ್ಟವಾಗಿರುವಂಥ ಪದಗಳಿಗೆ ಮೀನಿಂಗ್ ಯಾವಾಗ ಬರುತ್ತೆ ಅಂದರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಅದಕ್ಕೆ ಅಸೈನ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್ ಇಸ್ ಈಕ್ವಲ್ ಟು 20267980 ಅಂತ ಅಂದರೆ ಆ ರಿಜಿಸ್ಟರ್ ನಂಬರ್ ಅನ್ನೋ ಪದಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ನಂಬರ್ನ ಅಸೈನ್ ಮಾಡಿದ್ದೀವಿ. ಸೊ ಈ ರೀತಿ ಇದ್ದಾಗ ಒಂದು ಇನ್ಫಾರ್ಮೇಷನ್ ಡೇಟಾ ಅನ್ನೋದು ಮಾಹಿತಿಯಾಗಿ ಟರ್ನ್ ಆಗುವಂಥದ್ದನ್ನು ನಾವಿಲ್ಲಿ ಇನ್ಫಾರ್ಮೇಷನ್ ಅಂತೇಳಿ ಕರೆದ್ವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಟೈಪ್ಸ್ ಆಫ್ ಡೇಟಾ. ಡೇಟಾದಲ್ಲಿ ಮೇಜರಾಗಿ 3 ಟೈಪ್ಸ್ ಇದೆ. ಒಂದು ಸ್ಟ್ರಕ್ಚರ್ಡ್, ಎರಡನೇದು ಅನ್ಸ್ಟ್ರಕ್ಚರ್ಡ್, ಮೂರನೇದು ಸೆಮಿ ಸ್ಟ್ರಕ್ಚರ್ಡ್. ಟೈಪ್ಸ್ ಆಫ್ ಡೇಟಾದಲ್ಲಿ ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ ಆ್ಯಂಡ್ ಸೆಮಿ ಸ್ಟ್ರಕ್ಚರ್ಡ್ ಡೇಟಾವನ್ನು ಡೆಫಿನಿಷನ್ಸ್ ಅಂದರೆ ವಾಟ್ ಡಸ್ ಇಟ್ ಅಂತೇಳಿ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಒಂದಿಷ್ಟು ಡೇಟಾ ಒಂದು ಸ್ಟ್ರಿಕ್ಟ್ ರೆಕಾರ್ಡನ್ನು ಫಾಲೋ ಮಾಡ್ತಾ ಇದ್ದರೆ, ಅಂದರೆ ಟೇಬಲ್ ಫಾರ್ಮೆಟಲ್ಲಿ ಡೇಟಾ ಏನಾದರೂ ಆರ್ಗನೈಸ್ಡ್ ಆಗಿದ್ದರೆ, ಒಂದಿಷ್ಟು ಯಾವುದೋ ಒಂದು ಫಾರ್ಮೆಟಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗ್ತಾ ಇದೆ ಅಂದರೆ ಆ ರೀತಿಯಾಗಿರುವಂತಹ ಡೇಟಾವನ್ನು ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರೆದ್ವಿ. ಇನ್ನು ಸೆಕೆಂಡ್ ಒನ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಡೇಟಾ ವಿಚ್ ಆರ್ ನಾಟ್ ಆರ್ಗನೈಸ್ಡ್ ಇನ್ ಎ ಪ್ರೀ ಡಿಫೈನ್ಡ್ ರೆಕಾರ್ಡ್ ಫಾರ್ಮ್ಯಾಟ್ ಈಸ್ ಕಾಲ್ಡ್. ಯಾವುದೇ ರೀತಿ ಫಾರ್ಮ್ಯಾಟನ್ನು ಯೂಸ್ ಮಾಡಿದೆ ಅದು ಒಂದಿಷ್ಟು ಮಾಹಿತಿ ಫಾರ್ ಎಕ್ಸಾಂಪಲ್ ಟೇಬಲ್ ಫಾರ್ಮ್ಯಾಟ್ ಅಂತ ಬಂದರೆ ಅದು ಸ್ಟ್ರಕ್ಚರ್ಡ್ ಡೇಟಾ ಆಗಿರುತ್ತೆ. ಟೇಬಲ್ ಫಾರ್ಮ್ಯಾಟನ್ನು ಬಿಟ್ಟು ಇಟ್ ಮೇ ಬಿ ಎ ಪ್ಯಾರಾಗ್ರಾಫ್ ಆಗಿರ್ಬೋದು, ಅಥವಾ ಒಂದು ಇಮೇಜ್ ಫಾರ್ಮ್ಯಾಟ್ ಆಗಿರ್ಬೋದು, ಆಡಿಯೋ ವಿಡಿಯೋ ಆಗಿರ್ಬೋದು. ಆ ರೀತಿಯಾಗಿ ಇನ್ಫಾರ್ಮೇಷನ್ ಏನಾದರೂ ಸ್ಟೋರ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಡೇಟಾ ವಿಚ್ ಆರ್ ನಾಟ್ ರೆಕಗ್ನೈಸ್ಡ್ ಇನ್ ಎ ಪ್ರೀ ಡಿಫೈನ್ಡ್ ರೆಕಾರ್ಡ್ ಫಾರ್ಮ್ಯಾಟ್ ಅಂತ ಕರಿತಾ ಇದ್ವಿ. ಸೊ ಯಾವುದೇ ರೀತಿ ಫಾರ್ಮ್ಯಾಟನ್ನು ಫಾಲೋ ಮಾಡದೇ ಇರುವಂಥ ಡೇಟಾವನ್ನು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರೆದ್ವಿ. ಇನ್ನು ಲಾಸ್ಟ್ ಒಂದು ಸೆಮಿ ಸ್ಟ್ರಕ್ಚರ್ಡ್ ಅಂತ ಅಂದರೆ ವಿ ಹ್ಯಾವ್ ನೋ ದ್ಯಾಟ್ ಕಾಂಬಿನೇಷನ್ ಆಫ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್. ಅಂದರೆ ಕೆಲವೊಂದಿಷ್ಟು ಮಾಹಿತಿ ಡೇಟಾ ಫಾರ್ಮ್ಯಾಟಲ್ಲೂ ಇರ್ಬೋದು, ಅದನ್ನು ಹೊರತುಪಡಿಸಿ ಪ್ಯಾರಾಗ್ರಾಫ್ ಫಾರ್ಮ್ಯಾಟಲ್ಲೂ ಇರ್ಬೋದು, ಅಥವಾ ವಿಡಿಯೋ ಆಡಿಯೋ ಫಾರ್ಮ್ಯಾಟಲ್ಲೂ ಇರ್ಬೋದು. ಸೊ ಕಾಂಬಿನೇಷನ್ ಆಫ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ನ ನಾವು ಸೆಮಿ ಸ್ಟ್ರಕ್ಚರ್ಡ್ ಅಂತ ಕೂಡ ಕರಿಬೋದು. ಸೊ ಡೇಟಾ ವಿಚ್ ಆರ್ ನಾಟ್ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಬಟ್ ಮೇಂಟೈನ್ಸ್ ಇಂಟರ್ನಲ್ ಟ್ಯಾಗ್ಸ್ ಆರ್ ಮಾರ್ಕಿಂಗ್ಸ್ ಟು ಸೆಪರೇಟ್ ಡೇಟಾ, ಸಚ್ ಟೈಪ್ ಆಫ್ ಡೇಟಾ ವಿಲ್ ಬಿ ಕಾಲ್ಡ್ ಆಸ್ ಅ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತೇಳಿ ಕರಿಬೋದು. ಸೊ ದೀಸ್ ಆರ್ ಅಬೌಟ್ ದ ಟೈಪ್ಸ್. Next slide we are discussing about data capturing, storage and retrieval, and these are all the some of the basic concepts or basic definitions of the computer system. Computer system ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದಿಷ್ಟು ಡೆಫಿನಿಷನ್ಸ್ಗಳನ್ನು ನಾವು ತಿಳ್ಕೊತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಬಂದು ಡೇಟಾ ಕ್ಯಾಪ್ಚರಿಂಗ್. ಏನು ಕ್ಯಾಪ್ಚರಿಂಗ್ ಅಂದರೆ ಇಟ್ ಮೀನ್ಸ್ ಆಫ್ ಗ್ಯಾದರಿಂಗ್ ಅಥವಾ ಕಲೆಕ್ಷನ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಲೆಕ್ಷನ್. ಡೇಟಾವನ್ನು ನಾವು ಡಿಫ್ರೆಂಟ್ ಸೋರ್ಸಸ್ಸಿಂದ, ಬೇರೆ ಬೇರೆ ಸಂಪನ್ಮೂಲಗಳಿಂದ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದರೆ ಆ ಒಂದು ಪ್ರೊಸೀಜರ್ನ ಅಥವಾ ಒಂದು ಟೆಕ್ನಿಕನ್ನು ನಾವು ಡೇಟಾ ಕ್ಯಾಪ್ಚರಿಂಗ್ ಅಂತ ಕರೆದ್ವಿ. ಇನ್ನು ನೆಕ್ಸ್ಟ್ ಡೆಫಿನೇಷನ್ ಡೇಟಾ ಸ್ಟೋರೇಜ್. ಡೇಟಾ ಸ್ಟೋರೇಜ್ ಅಂದರೆ ಏನು? ಕಲೆಕ್ಟ್ ಮಾಡಿರುವಂತಹ ಡೇಟಾವನ್ನು ಅಥವಾ ಗ್ಯಾದರ್ ಮಾಡಿರುವಂತಹ ಡೇಟಾವನ್ನು ನಾವು ಸ್ಟೋರ್ ಮಾಡ್ತಾ ಇದ್ದೀವಿ ಫರ್ದರ್ ಯೂಸ್ ಮಾಡಲಿಕ್ಕೋಸ್ಕರ ಆ ಡೇಟಾವನ್ನು ಸ್ಟೋರ್ ಮಾಡಿರುವಂಥ ಪ್ರೊಸೆಸನ್ನು ನಾವು ಡೇಟಾ ಸ್ಟೋರೇಜ್ ಅಂತ ಕರೆದ್ವಿ. ನೆಕ್ಸ್ಟ್ ಡೇಟಾ ರಿಟ್ರೀವಲ್ ಅಂತ ಅಂದರೆ ಇಟ್ ಇನ್ವಾಲ್ವ್ಸ್ ಫೆಚಿಂಗ್ ಡೇಟಾ ಫ್ರಮ್ ದ ಸ್ಟೋರೇಜ್ ಡಿವೈಸ್ ಫಾರ್ ಪ್ರೊಸೆಸಿಂಗ್ ಆ್ಯಸ್ ಪರ್ ದ ಯೂಸರ್ ರಿಕ್ವೈರ್ಮೆಂಟ್. ಆಲ್ರೆಡಿ ಇನ್ಫಾರ್ಮೇಷನ್ ಏನು ಗ್ಯಾದರ್ ಮಾಡಿರುವಂಥ ಡೇಟಾವನ್ನೇ ನಾವು ಸ್ಟೋರ್ ಮಾಡಿರುವಂಥ ಡೇಟಾವನ್ನು ನಮಗೆ ಬೇಕಾದಂಥ ಸಮಯದಲ್ಲಿ ಇನ್ಫಾರ್ಮೇಷನ್ನ ತೊಗೊಂಡು ಬಳಸೋವಂಥದ್ದನ್ನು ನಾವು ಡೇಟಾ ರಿಟ್ರೀವಲ್ ಅಂತ ಕರಿತಾ ಇದ್ದೀವಿ. ಅದು ಡೇಟಾ ಆಲ್ರೆಡಿ ಸ್ಟೋರ್ ಆಗಿರಬೇಕು, ಹೊಸದಾಗಿ ಫೆಚ್ ಮಾಡೋವಂಥದ್ದಲ್ಲ. ಆಲ್ರೆಡಿ ಫೆಚ್ ಮಾಡಿ ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ನಮಗೆ ಬೇಕಾದಂಥ ಸಮಯದಲ್ಲಿ, ರಿಕ್ವೈರ್ಮೆಂಟ್ ಇರುವಂಥ ಸಮಯದಲ್ಲಿ ಅದನ್ನು ಬಳಸ್ಕೊಳ್ಳೋವಂಥದ್ದನ್ನು ನಾವು ಡೇಟಾ ರಿಟ್ರೀವಲ್ ಅಂತ ಕರಿತಾ ಇದ್ದೀವಿ.
ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೇಟಾ ಡಿಲೀಷನ್ ಆ್ಯಂಡ್ ರಿಕವರಿ. ಡೇಟಾ ಡಿಲೀಷನ್ ಅಂದ್ರೇನು? ಆಲ್ರೆಡಿ ಕಂಟೈನ್ ಮಾಡಿ ಆಲ್ರೆಡಿ ಸ್ಟೋರ್ ಮಾಡಿರುವಂಥ ಡೇಟಾವನ್ನು ನಮಗೆ ಬೇಡ ಆಗಿರುವಂಥದ್ದು, ಅಂದರೆ ನಮಗೆ ರಿಕ್ವೈರ್ಮೆಂಟ್ ಇಲ್ಲ, ಅದರಿಂದ ಏನೂ ಯೂಸ್ ಇಲ್ಲ, ಸುಮ್ಮನೆ ಸ್ಟೋರೇಜ್ ಕಿಲ್ ಮಾಡ್ತಾ ಇದೆ ಅಂತ ಅಂದರೆ ಆ ರೀತಿಯಾಗಿರುವಂತಹ ಡೇಟಾಗಳನ್ನು ಮೆಮೊರಿ ಸ್ಪೇಸನ್ನು ಕ್ಲಿಯರ್ ಮಾಡುವಂಥದ್ದು, ಡೇಟಾವನ್ನು ಡಿಲೀಟ್ ಮಾಡುವಂಥದ್ದನ್ನು ನಾವು ಡೇಟಾ ಡಿಲೀಷನ್ ಅಂತ ಕರಿತಾ ಇದ್ದೀವಿ. ಇನ್ನು ಡೇಟಾ ರಿಕವರಿ ಅಂತ ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ರಿಟ್ರೀವಿಂಗ್ ದ ಡಿಲೀಟೆಡ್ ಡೇಟಾ. ಕೆಲವೊಂದು ಸತಿ ಏನಾಗಿರುತ್ತೆ, ಇನ್ಫಾರ್ಮೇಷನ್ನು ಡಿಲೀಟ್ ಮಾಡುವಾಗ ಬೇಕಾಗಿರುವಂಥ ಡೇಟಾವನ್ನು ಮಿಸ್ ಆಗಿ ಡಿಲೀಟ್ ಮಾಡಿರ್ತೀವಿ. ಅಂಥದ್ದನ್ನು ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋಂಥದ್ದು, ಡಿಲೀಟ್ ಆಗಿರೋದನ್ನು ಕೂಡ ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋಂಥದ್ದು, ಅಥವಾ ಯಾವುದೋ ಒಂದು ಡೇಟಾ ಕರಪ್ಷನ್ ಆಗಿರುತ್ತೆ ಅಥವಾ ಎರರಲ್ಲಿ ಸಿಕ್ಕಾಕೊಂಡಿರುತ್ತೆ ಅಥವಾ ಎರರ್ ಆಗಿರುತ್ತೆ, ಅದನ್ನು ಹೊರಗಡೆ ತರುವಂಥದ್ದು, ಆಲ್ರೆಡಿ ಡ್ಯಾಮೇಜ್ ಆಗಿರುವಂಥ ಡೇಟಾವನ್ನು ನಾವು ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋಂಥ ಪ್ರೊಸೆಸನ್ನು ಡೇಟಾ ರಿಕವರಿ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇದೆಲ್ಲವೂ ಕೂಡ ಬೇಸಿಕ್ ಟರ್ಮಿನಾಲಜೀಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಆಗಿರುತ್ತೆ. ಸೊ ಇದಿಷ್ಟು ಆಗಿತ್ತು ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ನ ಮೊದಲನೇ ಚಾಪ್ಟರ್ ಆಗಿರುವಂತಹ ಕಂಪ್ಯೂಟರ್ ಸಿಸ್ಟಮ್. ಐ ಹೋಪ್ ಈ ಒಂದು ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.